ನಾನು ನಾಗರಾಜ್ ಸಿದ್ದೇಶ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡೋದು. ವಿಷಯ ಏನಂದರೆ, ಈಗಾಗಲೇ ನಮ್ಮ ಏನು ನಮ್ಮ ಇದು ಈಗಾಗಲೇ ಚುನಾವಣೆ ನಡೆದಿದೆ ಅಲ್ವಾ, ಪಂಚರಾಜ್ಯ ಚುನಾವಣೆ. ಅದರಲ್ಲಿ ಏನು ಫಲಿತಾಂಶ ನೋಡಿದ್ರೆ ನಮಗೆ ವಿಶೇಷವಾಗಿ ಅದು ಮಿಷನ್ನಲ್ಲೇ ಏನೋ ಒಂದು ಲೋಪ ಇರ್ಬೋದು ಅನ್ನೋದು ನಮಗೆ ಮೇಲ್ನೋಟಕ್ಕೆ ನಮ್ಮ ಒಂದು ಅನುಮಾನ. ಯಾಕಂತ ಕೇಳಿದ್ರೆ ಅದು ಏನಾಗ್ತದೆ ಕೇಳಿದ್ರೆ, ಬರೆದಿದ್ದ ರಾಜ್ಯದಲ್ಲೆಲ್ಲ ಯಾವುದ್ಯಾವುದೋ ಪಕ್ಷಗಳು ಬರ್ತಾ ಇದ್ದಾವೆ ವಿಶೇಷವಾಗಿ. ಮತ್ತೇನಂದ್ರೆ ನಮ್ಮ ಬ್ಯಾಲೆಟ್ ಪೇಪರ್ನಲ್ಲೇ ಒಂದು ಚುನಾವಣೆ ಆಗಬೇಕು ಮುಂದಿನ ದಿನಗಳಲ್ಲಿ. ಮತ್ತೇನಂತ ಕೇಳಿದ್ರೆ ಮುಂದಿನ ದಿನಗಳು ಬ್ಯಾಲೆಟ್ ಪೇಪರ್ನಲ್ಲೇ ಚುನಾವಣೆ ಆಗಬೇಕು. ಯಾಕಂತ ಕೇಳಿದ್ರೆ ಜಪಾನ್, ಯಾಕಂದರೆ ಮುಂದುವರೆದ ರಾಷ್ಟ್ರ ಜಪಾನ್ನಲ್ಲೂ ಕೂಡ ಅದು ಟೆಕ್ನಾಲಜಿಯಲ್ಲಿ ವಿಶ್ವದಲ್ಲಿ ನಂಬರ್ 1 ರಾಷ್ಟ್ರ. ಆದರೆ ಅಲ್ಲಿ ಕೂಡ ನಮಗೆ ಏನಾಗ್ತದೆ ಕೇಳಿದ್ರೆ ಅಲ್ಲಿ ಬ್ಯಾಲೆಟ್ ಪೇಪರಲ್ಲಿ ಚುನಾವಣೆ ನಡೆಯುವಂಥದ್ದು. ಯಾಕಂದರೆ ಇಲೆಕ್ಟ್ರಿಕಲ್ ಮಷಿನ್ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ. ಅವರು ಕೊಟ್ಟಿದ್ದ ಅವರು ಫೇಲ್ ಮಾಡಿರುವಂಥ ನಮ್ಮ ಮಷಿನನ್ನು ತೊಗೊಂಬಂದು ಇಲ್ಲಿ ಚುನಾವಣೆ ಮಾಡ್ತಾರೆ. ಅದಕ್ಕಾಗಿ ಬ್ಯಾಲೆಟ್ ಪೇಪರ್ ಮೇಲೆ ಯಾಕೆ ನಿಮಗೆ ಚುನಾವಣೆ ಮಾಡೋದಕ್ಕೆ ತೊಂದರೆ ಆಗ್ತಾ ಇದೆ, ಅದ್ರ ಬಗ್ಗೆ ನಮ್ಗೆ ಇದು ಮಾಡಿ. ಯಾಕಂತ ಕೇಳಿದ್ರೆ ಸುಪ್ರೀಂ ಕೋರ್ಟ್ ಕೂಡ ಇದ್ರ ಬಗ್ಗೆ ಒಂದು ಎತ್ತಿಡಿಯುವಂಥದ್ದು, ನಿಮ್ಮದು ಪೀಠ ಗೀಟ ಎಲ್ಲ ಇದೆಯಲ್ವಾ, ಸದಸ್ಯತ್ವ ಪೀಠ ಎಲ್ಲ, ಅದು ಈ ಒಂದು ವಿಷಯವನ್ನು ಎತ್ತಿಡಿಬೇಕು. ಯಾಕಂತ ಕೇಳಿದ್ರೆ ಬ್ಯಾಲೆಟ್ ಪೇಪರ್ ಮೇಲೆ ಮಾಡಿದ್ರೆ ಯಾರ್ಯಾರ ಯೋಗ್ಯತೆ ಎಷ್ಟು ಅನ್ನುವಂಥದ್ದು ಬಹಿರಂಗವಾಗಿ ಗೊತ್ತಾಗ್ತದೆ.